ಇಂದು ಕರ್ನಾಟಕ ಕಾವಲ್ಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಕ್ಷಿಣ ಭಾರತದ ಗಾನಕೋಗಿಲೆ, ನಾದದ ಸರಸ್ವತಿ, ಸಂಗೀತದ ಜೀವನಾಡಿ ಎಸ್ ಜಾನಕಿ ಅಮ್ಮ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಸುಮಾರು 4 ದಶಕಗಳಿಗೂ ಕೂಡ ಹೆಚ್ಚು ಕಾಲ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಆಡುವ ಮೂಲಕ ಭಾಷೆಯ ಗಡಿಗಳನ್ನು ಮೀರಿ ಸಂಗೀತದ ಪ್ರಿಯರ ಮನಗೆದ್ದ ಮಧುರ ಕಂಠಸಿರಿ ಇನ್ನು ನೆನಪು ಮಾತ್ರ. ಈ ಸಂದರ್ಭದಲ್ಲಿ ಕಾವಲ್ಪಡೆಯ ತಾಲೂಕಾಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಜಾನಕಿ ಅಮ್ಮನವರು ಕುರಿತಾದ ಹಲವಾರು ವಿಚಾರಗಳನ್ನು ಹಂಚಿಕೊಂಡರು. ಹಾಗೆ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದರವರು ಕೂಡ ಜಾನಕಿ ಅಮ್ಮನವರ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿದರು. ಹಾಗೆ ಜಯ ಕರ್ನಾಟಕ ರಕ್ಷಣಾ ಸೇನೆಯ ಈಶ್ವರ್ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಕಂಪ್ಯೂಟರ್ ಸುರೇಶ್, ಎಲೆಕ್ಟ್ರಿಕಲ್ ಸಿದ್ದು, ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್, ರಿಯಲ್ ಸ್ಟಾರ್ ಅಬ್ದುಲ್ ರಶೀದ್, ಸಿದ್ದು ಎಲೆಕ್ಟ್ರಿಕಲ್, ಪವನ್ ಡ್ಯಾನ್ಸರ್ ರವರು ಅಮ್ಮನವರಿಗೆ 1 ನಿಮಿಷಗಳ ಕಾಲ ಮೌನ ಆಚರಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿದರು. ನಿನ್ನೆ ತಾನೇ ಜಾನಕಮ್ಮ ಅವರು ವಿಧಿವಶರಾಗಿದ್ದು ನಮಗೆಲ್ಲ ನಿಜಕ್ಕೂ ಭಾಳ ದುಃಖಕರವಾದ ಒಂದು ಸಂಗತಿ ಇದೆ. ಸುಮಾರು 45,000ಕ್ಕೂ ಹೆಚ್ಚು ಹಲವು ಭಾಷೆಗಳಲ್ಲಿ ಹಾಡಿದಂತಹ ಒಂದು ಗಾನ ಕೋಗಿಲೆ ಇವತ್ತು ಮರೆಯಾಗಿರೋದು ನಿಜಕ್ಕೂ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ಒಂದು ನಷ್ಟ ಉಂಟಾಗಿದೆ. ಜಾನಕಮ್ಮನಿಗೆ, ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಆ ಭಗವಂತ ಕೊಡಲಿ. ಕಳೆದ 10 ದಿನದ ಮುಂಚೆನೇ ನಮ್ಮ ಗುಂಡ್ಲುಪೇಟೆಗೆ ಆಗಮಿಸಿದರು ಜಾನಕಮ್ಮ ಅವರು. ಅವ್ರಿಗೆ ನೋಡೋಕ್ಕೆ ಭಾಳ ನಾನು ಮತ್ತು ನಮ್ಮ ಹಿರಿಯ ಶಿಕ್ಷಕರಾದ ಬ್ರಹ್ಮಾನಂದರು ಭಾಳ ಪ್ರಯತ್ನ ಪಟ್ಟರು. ಹಾಗಾಗಲೇ ಅವರು ಮೈಸೂರಿಗೆ ಹೊರಟೋದ್ರು ಅಂತ ಹೇಳಿದ್ರು ಮಾಹಿತಿ ಬಂತು. ಅವ್ರ ಜೊತೆ ಒಂದು ಭಾವಚಿತ್ರವನ್ನು ತಗೋಬೇಕು ಅಂತ ಭಾಳ ಆಸೆ ಪಟ್ಟರು, ಅದು ಕೂಡ ಆಗಲಿಲ್ಲ. ಈಗ ಆಗಸ್ಟಲ್ಲೇ ನೆನ್ನೆ ಇದ್ದಾರೆ ಅವರು ವಿಧಿವಶರಾಗಿದೆ ಅಂತ ಹೇಳಿದ ತಕ್ಷಣ ಭಾಳ ಒಂದು ದುಃಖ ಆಯಿತು. ಏನಿರಲಿ, ಅವರ ಕೊಡುಗೆ ನಮ್ಮ ಇಡೀ ಚಿತ್ರರಂಗಕ್ಕೆ ಅಪಾರವಾದ ಒಂದು ಕೊಡುಗೆ ಇತ್ತು. ಹಾಗಾಗಿ ಇಷ್ಟು ಹೇಳ್ತಾ ಮತ್ತೆ ಜಾನಕಮ್ಮನಿಗೆ ಭಗವಂತ ಚಿರಶಾಂತಿಯನ್ನು ಕೊಡಲಿ, ಸ್ವರ್ಗ ಲಭಿಸಲಿ, ಅವರ ಕುಟುಂಬಕ್ಕೆ ಶಕ್ತಿ, ದುಃಖ ಭರಿಸುವ ಶಕ್ತಿ ಆ ಭಗವಂತ ಕೊಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಿನ್ನೆ ರಾತ್ರಿ ಸುಮಾರು 7 ಅವರು ನಿಧನರಾದ ಸುದ್ದಿಯನ್ನು ಕೇಳಿ ತುಂಬ ಘಾಸಿಯಾಯಿತು ಮನಸ್ಸಿಗೆ. ಅವರು ನಮ್ಮ ಗುಂಡ್ಲುಪೇಟೆಗೆ ಅತ್ಯಂತ ತುಂಬ ನಿಕಟವಾಗಿ ಇದ್ದರು. ಆವಾಗ 15 ದಿನ ತಿಂಗಳಿಗೆ ಒಂದೊಂದು ಸಾರಿ ಇಲ್ಲಿ ಭೇಟಿ ಕೊಟ್ಟು ಅವರ ಸ್ನೇಹಿತೆ ಮನೆಗೆ ಉಳ್ಕೊತಾ ಇದ್ದರು. ನಾವು ಕಳೆದ ವಾರ ಅವ್ರನ್ನ ಭೇಟಿ ಮಾಡಬೇಕು ಅಂತ ಭಾರಿ ಪ್ರಯತ್ನ ಪಟ್ವಿ. ನಾವು ಹೊರಡೋದಕ್ಕೂ ಅವರು ಕಾಲತ್ತದಕ್ಕೂ 2ಕ್ಕೂ ಸಮಯ ಸುರಗಲಿಲ್ಲ. ಹಾಗಾಗಿ ನಿಜವಾಗಿ ಅವರನ್ನು ಕಂಡು ನೋಡ್ತಕ್ಕಂಥ ಭಾಗ್ಯ ನಮ್ಗೆ ಸಿಗಲಿಲ್ಲ ಅಂತ ನಾನು ಭಾವಿಸ್ತೇನೆ. ಆದಾಗ್ಯೂ ನಮ್ಮ ಭಾರತದ ಶಾಸನ ತಾಲೂಕಿಗೆ ಅತ್ಯಂತ ತುಂಬಲಾರದ ನಷ್ಟ ಆಗಿದೆ. ಅದರಲ್ಲೂ ನಮ್ಮ ಕನ್ನಡ ನಾಡಿನ ಶಾಸನ ತಾಲೂಕಿಗೆ ತುಂಬ ತುಂಬಲಾರದ ನಷ್ಟ ಆಗಿದೆ. ಅವರು ಸುಮಾರು 50,000 ಹಾಡುಗಳನ್ನು ನಮ್ಮ ಭಾರತೀಯ 20 ಭಾಷೆಗಳಲ್ಲಿ ಅವರು ಹಾಡಿದ್ದಾರೆ. ಕೇರಳದಲ್ಲಿ 7 ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ತಮಿಳುನಾಡಿನಲ್ಲಿ ಸುಮಾರು 10 ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ತೆಲುಗುನಾಡಿನಲ್ಲಿ ಅವರು 12 ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 5 ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಹೀಗೆ ಭಾರತದ ಕೇಂದ್ರವಾದ ನಮ್ಮ ರಾಷ್ಟ್ರದ ಅತ್ಯುನ್ನತ 6 ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಆದಾಗ್ಯೂ ಪದ್ಮಭೂಷಣ ಪ್ರಶಸ್ತಿಯನ್ನು 2013ರಲ್ಲಿ ಅವರಿಗೆ ಕೊಡಲಾಯಿತು. 2013ರಲ್ಲಿ ಕೊಟ್ಟರಲ್ಲ ಅಂತಂದ್ಬಿಟ್ಟು ಅವ್ರ ಮನಸ್ಸಿಗೆ ಒಂದು ಸ್ವಲ್ಪ ಘಾಸಿಯಾಯಿತು. ಕನ್ನಡದ, ಅದು ದಕ್ಷಿಣ ಭಾರತದ ಗಾಯಕಿಯರಿಗೆ ಇವರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮನಸ್ಸಿಗೆ ಘಾಸಿಯಾಗಿ ಆ ಪ್ರಶಸ್ತಿನ ನಯವಾಗಿ ತಿರಸ್ಕಾರ ಮಾಡ್ತಾರೆ. ಆಗ ಅನೇಕ ಅಭಿಮಾನಿಗಳ ಒತ್ತಡದ ಮೇರೆಗೆ ಪುನಃ ಆ ಪ್ರಶಸ್ತಿಯನ್ನು ಪಡ್ಕೊತಾರೆ. ಇದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತ ಚಿತ್ರರಂಗಕ್ಕೆ ಮತ್ತು ಗಾನಲೋಕಕ್ಕೆ ತುಂಬಲಾರದ ನಷ್ಟ ಅಂತ ನಾನು ಭಾವಿಸ್ತೇನೆ. ಇವರ ಒಂದು ಕೊನೆಯ ಆಸೆ ಮೈಸೂರಿನಲ್ಲಿ ಅವರು ಉಳ್ಕೊಂಡಿದ್ದರು. ಈಗಲೂ ಕೂಡ ಅವರು ಮೈಸೂರಿನಲ್ಲಿ ಮಣ್ಣಾಗುವ ಒಂದು ಸನ್ನಿವೇಶ ಬಂದಿದೆ. ಮೈಸೂರಿನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ.
ಈ ಒಂದು ಅಂತ್ಯಕ್ರಿಯೆಯನ್ನು ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಜಾನಕಿ ಅಮ್ಮನವರ ಮಾತೃಶ್ರೀ ಜಾನಕಿ ಅಮ್ಮನವರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಕರ್ನಾಟಕ ಸರ್ಕಾರ. ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಅಪೂರ್ವ ಕೊಡುಗೆಗೆ ಈ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು. ಮಾನ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸಾಹೇಬರು ಅಂತ ನಾವು ಕೋರ್ತಾ ಈ ಒಂದು ಅವರ ಜಾನಕಿ ಅಮ್ಮನವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಮತ್ತು ಅವರ ಪರಿವಾರಕ್ಕೆ ಅವರ ಒಂದು ದುಃಖವನ್ನು ಭರಿಸುವ ಒಂದು ಶಕ್ತಿಯನ್ನು ನೀಡಲಿ. ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರ ವಿಧಾನದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಕರ್ನಾಟಕ ಕಾವಲು ಪಡೆಯಿಂದ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಈ ದಿನ ನಮಗೆ ತುಂಬ ದುಃಖಕರವಾದ ದಿನ. ಅವರು ಎಂಥ ಒಂದು ಹಾಡು ಅಂದರೆ ಎಸ್ ಜಾನಕಿ ಅವರು ಹಾಡು ಅಂದರೆ ಇಡೀ ನಮ್ಮ ಭಾರತದಲ್ಲೇ ಬಹಳ ಫೇಮಸ್ಸು. ಅದರಲ್ಲೂ ಕನ್ನಡ ಹಾಡಿದರೆ ಚಿಕ್ಕ ಮಕ್ಕಳ ಸಾಗಣೆ ಕೂಡ ಸರಾಗವಾಗಿ ಆಗ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಎಸ್ ಜಾನಕಿ ಅವರು. ಈ ದಿನ ನಾವೆಲ್ಲವೇ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ. ಜೈ ಜೈ ಕರ್ನಾಟಕ. ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಒಂದೊಂದು ವಿಚಾರಪೂರಿತವಾಗಿ ಹಾಡುಗಳು ಹಾಡಿದ್ದಾರೆ. ನಮಗೂ ಕೂಡ ತುಂಬ ಬೇಸರ ಆಯಿತು ಕೇಳ್ಬಿಟ್ಟು. ಮುಂದೆ ಏನು ಮಾತಾಡೋದಂತ ನಮಗೆ ದಿಕ್ಕು ಚಿತ್ರಿಸ್ತಾ ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಜಾನಕಿ ಅಮ್ಮವ್ರು ತೀರ್ಕೊಂಡ್ರು ಭಾಳ ನಮಗೆ ಅಂದರೆ ಯಾಕಂತಂದರೆ ಅವರು 48,000 ರೆಕಾರ್ಡ್ ಹಾಡಿದ್ದಾರೆ. ಹಾಡಿದ್ರು ಕೂಡ ಅವ್ರದ್ದು ಏನಂತಂದರೆ ಅವರು ಹಾಡಿರೋ ಬಗ್ಗೆ ಯಾರಿಗೂ ಗೊತ್ತಿದ್ದಂಗೆ ಇರೋದು. 48,000 ಹಾಡು ಅಂತಂದರೆ ಕವಿಯಲ್ಲ ಅವ್ರು ಹಾಡಿದ್ದಾರೆ. ತಿರ್ಗಾ ಜಾನಕಿ ಅಮ್ಮನವರು ಮರಳಿ ಬರಲಿ ಅಂತ ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಜಾನಕಿ ಅಮ್ಮನವರು ಒಂದು ಕೊಡುಗೆ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ ಮತ್ತು ಇಂಡಿಯಾಕ್ಕೆ. ಹಲವಾರು ಸಾಂಗ್ಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ ಮತ್ತು ಸಾಂಗ್ಗಳನ್ನು ಅತ್ಯುತ್ತಮವಾಗಿ ಚಿಕ್ಕ ಹುಡುಗಿರ ವಯಸ್ಸು ಕೂಡ ಚೆನ್ನಾಗಿ ಅದ್ಭುತವಾಗಿ ಆಡಿದ್ದಾರೆ. ಅದಕ್ಕೋಸ್ಕರ ಅಮ್ಮನವರು ಇನ್ನೂ ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನು ಮಾತು ತಿಳ್ಕೊಂಡಿದ್ದಾರೆ. ಸೊ ಅವರು ಡೆತ್ ಆಗಿರ್ಬೋದು, ಬಟ್ ಅವರು ನೆನ್ಕೊಂಡು ಮತ್ತು ಅವ್ರ ಸಾಂಗ್ಗಳು ಎಂದಿಗಿಂತೂ ಅಮರ. ಸೊ ಚಿರಋಣಿ ಆಗಿರ್ತೀವಿ. ಸೊ ದೇವರು ಅವ್ರಿಗೆ ಮತ್ತೆ ಹುಟ್ಟಿ ಬರೋದಕ್ಕೆ ಆಶೀರ್ವಾದ ದೇವರು ಖಂಡಿತ ಕೊಡಲಿ ಅಂತ ಕೇಳ್ತಾರೆ.